ಇನ್ನು ಚಿಂತೆ ಬಿಡಿ ವಿಪ್ರರೆ. ಪವಿತ್ರವಾದ ತೀರ್ಥ ಪ್ರೋಕ್ಷಣೆಯಿಂದ ಈತ ಸಂಪೂರ್ಣ ಶುದ್ಧಗೊಂಡಿದ್ದಾನೆ. ಇವನನ್ನು ಸ್ವೀಕರಿಸಿ. ಗುರುಗಳು ಕ್ಷಮಿಸಬೇಕು, ನಾವಿದನ್ನು ಒಪ್ಪೋದಿಲ್ಲ. ತೀರ್ಥ ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಈತ ಪರಿಶುದ್ಧನಾಗ್ತಾನೆಯೇ? ಈತನಿಗೆ ಊರಿಗೆ ಎಂದಿಗೂ ಪ್ರವೇಶವಿಲ್ಲ. ನೀವೆಲ್ಲರೂ ಭಗವಂತನನ್ನು ನಂಬುತ್ತೀರಲ್ಲವೇ? ಅವನ ಪವಿತ್ರವಾದ ತೀರ್ಥ ಪ್ರೋಕ್ಷಣೆಯಿಂದ ಪಾಪಗಳು, ಎಷ್ಟೋ ರೋಗ ರುಜಿನಗಳು ಪರಿಹಾರವಾದ ದೃಷ್ಟಾಂತಗಳಿವೆ. ಯಾಕೆ ಹಿರಿಯರಾದ ನಿಮಗೆ ಅದು ಗೊತ್ತಿಲ್ಲವೇ? ಈಗ ಈತ ಪರಿಶುದ್ಧನಾಗಿದ್ದಾನೆ. ತಾವು ಯಾವುದೇ ಪೂರ್ವಾಗ್ರಹಕ್ಕೆ ಒಳಗಾಗಬೇಡಿ. ಪಶ್ಚಾತ್ತಾಪದ ಅಗ್ನಿಯಿಂದ ಅವನು ಈಗಾಗಲೇ ಶುದ್ಧನಾಗಿದ್ದಾನೆ. ಸಂದೇಹ ಪಡಬೇಡಿ, ದಯಮಾಡಿ ಸೇರಿಸಿಕೊಳ್ಳಿ. ಗುರುಗಳು ಕ್ಷಮಿಸಬೇಕು, ಈತ ಶುದ್ಧನಾಗಿದ್ದಾನೆ ಅಂದರೆ ನಾವೆಂದಿಗೂ ನಂಬೋದಿಲ್ಲ. ಹಾಗಾಗಿ ಇವನಿಗೆ ಗ್ರಾಮದೊಳಗೆ ಪ್ರವೇಶವಿಲ್ಲ. ನಾರಾಯಣ. ಆಚಾರ್ಯರೇ, ಗುರುಗಳೇ, ಗೇರೆಣ್ಣೆಯಲ್ಲಿ ಅದ್ದಿದ ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಬನ್ನಿ. ಶುದ್ಧತೆ ಎಂದರೇನು ಎಂದು ನಾನಿಂದು ನಿಮಗೆ ತಿಳಿಸುತ್ತೇನೆ. ಓಂಕಾರದಲ್ಲಿ ಎಷ್ಟು ಅಕ್ಷರಗಳಿವೆ? ಇದಕ್ಕೆ ನೀವು ನಾಳೆ ನನಗೆ ಸರಿಯಾದ ಉತ್ತರವನ್ನು ಹೇಳಬೇಕು. ಏನಾದ್ರೂ ಉತ್ತರ ಹೊಳಿತೇನೋ? ನೀನ್ ಹೇಳಿದ್ದೆ ನಂಗೂ ಅನಿಸ್ತು. ಓಂ ಮತ್ತೆ ಮಾ, ಓಂ ಎರಡೇ ಅಕ್ಷರ ಅಲ್ವೇ? ಇಲ್ಲ ಇಲ್ಲ, ಇಷ್ಟು ಸರಳವಾಗಿದ್ರೆ ನಮ್ಗೆ ಗುರುಗಳು ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ಇದ್ರಲ್ಲಿ ಮತ್ತೇನೋ ಗೂಢಾರ್ಥ, ಗೂಢಾಕ್ಷರ ಇರ್ಲೇಬೇಕು. ನಮ್ಮಿಬ್ರಕ್ಕಿಂತ ನೀನೇ ದೊಡ್ಡವನು, ನೀನೇ ಉತ್ತರ ಹುಡುಕ್ಬೇಕು. ಹೌದು, ಮೊದ್ಲೇ ನನ್ನ ತಲೆಗೆ ವಿದ್ಯೆ ಹೋಗ್ತಾ ಇಲ್ಲ, ಅದರಲ್ಲಿ ಈ ಕ್ಲಿಷ್ಟ ಪರೀಕ್ಷೆ ಬೇರೆ. ನೀವಿಬ್ರೇ ಪ್ರಯತ್ನ ಮಾಡಿ, ನನ್ನ ತಂಟೆಗೆ ಬರಬೇಡಿ. ಹಾಗಂದ್ರೆ ಹೇಗೋ? ನೀವಿಬ್ರು ಪಂಡಿತರ ಮಕ್ಕಳು, ನಿಮಗೆ ಗೊತ್ತಿರಲೇಬೇಕು. ನಮ್ಮಮ್ಮ ಗೃಹಿಣಿ, ಅಪ್ಪ ವ್ಯವಹಾರಸ್ಥರು. ಲೆಕ್ಕ ಬೇಕಂದ್ರೆ ಕೇಳಿ, ಪಟ್ಟಂತ ಹೇಳ್ತೀನಿ. ವ್ಯಾಕರಣ ಕಷ್ಟ ಅಪ್ಪ. ಅಂದ್ರೆ ಗುರುಗಳು ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಕೇಳ್ಬೇಕೇನೋ? ಅದನ್ನ ಬೇಕಾದ್ರೆ ಕೇಳಿ, ಅಮ್ಮನಿಂದ ಕಲ್ತ್ಕೊಂಡಿದ್ದೀನಿ. ನಾನು ಅದನ್ನು ಕಲ್ತಿಲ್ವಲ್ಲ, ಅಮ್ಮ ಇದ್ದಿದ್ರೆ ಅದನ್ನ ಕಲಿಸ್ತಾ ಇದ್ಲೋ ಏನೋ. ಏನೋ ಲಕ್ಷ್ಮೀನಾರಾಯಣ, ಗುರುಗಳ ಪ್ರಶ್ನೆಗೆ ಉತ್ತರ ಕಂಡಿಡೀರಿ ಅಂದ್ರೆ ಮಜ್ಜಿಗೆ ಹುಳಿ ಕತೆ ಶುರು ಹಚ್ಕೊಂಡಿದ್ದೀರಲ್ಲ. ಸ್ವಲ್ಪ ಹೊತ್ತು ಬಾಯಿ ಮೇಲೆ ಬೆರಳು ಇಟ್ಕೊಂಡು ಸುಮ್ಮನೆ ಕೂರಿ, ನಾನೇನಾರು ಯೋಚನೆ ಮಾಡ್ತೀನಿ. ಗುರುಗಳೇ, ನೋಡಿ, ಇದು ಗೇರೆಣ್ಣೆಯಲ್ಲಿ ಅದ್ದಿದ ಬಿಳಿ ವಸ್ತ್ರ. ಆ ಕಲೆಗಳು ಮನುಷ್ಯನ ಕ್ಲೇಶಗಳು. ಈ ವಸ್ತ್ರದ ಮೇಲೆ ಪವಿತ್ರವಾದ ಶ್ರೀಹರಿಯ ತೀರ್ಥ ಪ್ರೋಕ್ಷಣೆಯಾದರೆ ಆ ಕಲೆಗಳೆಲ್ಲ ಮಾಯವಾಗಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತದೆ. ಈ ನನ್ನ ಮಾತಿಗೆ ಶ್ರೀಹರಿಯೇ ಸಾಕ್ಷಿ. ಹರೇ ಕೃಷ್ಣ. ಆಶ್ಚರ್ಯ! ಕಲೆಯಾಗಿದ್ದ ವಸ್ತ್ರ ಮತ್ತೆ ಬಿಳಿಯಾಗಿದೆ. ಇದು ಹೇಗೆ ಸಾಧ್ಯ ಗುರುಗಳೇ? ಬಿಳಿಯ ವಸ್ತ್ರ ಮೊದಲಿನ ಹಾಗೆ ಶುಭ್ರಗೊಂಡಿದ್ದು ಹೇಗೆ ಗುರುಗಳೇ? ಇದು ನಿಜಕ್ಕೂ ಪವಾಡ. ತಾವು ಸಾಮಾನ್ಯ ಗುರುಗಳಲ್ಲ, ದೈವಾಂಶ ಸಂಭೂತರು, ಮಹಾನ್ ಸಾಧಕರು. ನಮ್ಮ ಮೂರ್ಖತನವನ್ನು ಮನ್ನಿಸಿ. ತಾವು ಯಾರು ಎಂದು ನಾವು ತಿಳಿದುಕೊಳ್ಳಬಹುದೇ? ಗುರುಗಳು ಶ್ರೀ ರಾಘವೇಂದ್ರ ತೀರ್ಥ ಪಾದಂಗಳವರು, ಶ್ರೀ ಕುಂಭಕೋಣ ಮಠದ ಮಠಾಧಿಪತಿಗಳು. ಅಲ್ಲಿಂದನೇ ಯಾತ್ರೆ ಬರುತ್ತಿದ್ದಾರೆ. ಏನು, ರಾಘವೇಂದ್ರ ತೀರ್ಥರೇ?
ಶ್ರೀಹರಿ. ಗುರುಗಳೇ, ತಮ್ಮ ಮಹಿಮೆ ನಮಗೆ ತಿಳಿಯಲಿಲ್ಲ. ನಾವು ಹುಲು ಮಾನವರು. ನಿಮ್ಮ ಭಕ್ತಿಯ ತೀವ್ರತೆ, ಆಳ ಅಗಲಗಳು ನಮಗೆ ಹೊಳೆಯಲಿಲ್ಲ. ನಮ್ಮನ್ನು ದಯವಿಟ್ಟು ಕ್ಷಮಿಸಿ. ತಮ್ಮ ಪವಾಡಗಳ ಬಗ್ಗೆ ಕೇಳಿದ್ವಿ, ಈಗ ಪ್ರತ್ಯಕ್ಷವಾಗಿ ನೋಡಿದ್ವಿ. ನೀವು ಅಸಾಮಾನ್ಯರಲ್ಲಿ ಅಸಾಮಾನ್ಯರು ಗುರುಗಳೇ. ನಿಮ್ಮ ಮಹಿಮೆ ದೊಡ್ಡದು, ನಿಮ್ಮ ಶಕ್ತಿ ದೊಡ್ಡದು. ಅರಿವಿನ ಕೊರತೆಯಿಂದ ತಮ್ಮನ್ನು ಗುರುತಿಸಲಾಗಲಿಲ್ಲ. ಗುರುಗಳೇ, ತಮ್ಮೊಂದಿಗೆ ಅನುಚಿತವಾಗಿ ನಡ್ಕೊಂಡ್ಬಿಟ್ವಿ. ತಮ್ಮನ್ನು ಪರೀಕ್ಷೆ ಮಾಡೋ ಮೂರ್ಖತನವನ್ನು ತೋರ್ಬಿಟ್ವಿ. ದಯಮಾಡಿ ನಮ್ಮನ್ನು ಕ್ಷಮಿಸಬೇಕು. ನಮ್ಮ ಊರಿಗೆ ದಯಮಾಡಿಸಿ ಪಾದಪೂಜೆಗೆ ಅನುವು ಮಾಡಿಕೊಡ್ಬೇಕು. ಇರಲಿ. ಪಶ್ಚಾತ್ತಾಪದಿಂದ ಪಾಪ ಪರಿಹಾರ ಮಾಡಿಕೊಳ್ಳಬಹುದು ಅಂತ ಈಗಲಾದರೂ ತಾವೆಲ್ಲ ನಂಬ್ತೀರಾ? ಪ್ರತಿ ಪಾಪಿಗೂ ಪಾಪಕ್ಕೂ ಪರಿಹಾರವಿದೆ. ಶುದ್ಧವಾಗಲಾರದ್ದು ಯಾವುದೂ ಇಲ್ಲ. ಈಗಲಾದರೂ ತಾವುಗಳು ಈತನನ್ನು ಕ್ಷಮಿಸಿ ತಮ್ಮ ಊರಿನೊಳಗೆ ಸೇರಿಸಿಕೊಳ್ಳುವುದಾದರೆ ಮಾತ್ರ ನಾವು ಪಾದಪೂಜೆಗೆ ಒಪ್ಪಿಕೊಳ್ಳುತ್ತೇವೆ. ಖಂಡಿತವಾಗಿ ಸೇರಿಸಿಕೊಳ್ಳುತ್ತೇವೆ ಸ್ವಾಮಿ. ತಮ್ಮ ಮಾತೇ ನಮಗೆ ವೇದವಾಕ್ಯ. ತಮ್ಮ ಮಾತನ್ನು ನಾವು ಆದೇಶ ಎಂದು ತಿಳಿಯುತ್ತೇವೆ. ತಾವು ಬಂದು ನಮ್ಮ ಕಣ್ಣುಗಳನ್ನು ತೆರೆಸಿದ್ರಿ. ನೀವು ಅನಂತರು, ಅಸೀಮರು. ಎಲ್ಲವೂ ಶ್ರೀ ಗುರುಗಳ ಅನುಗ್ರಹ ಮತ್ತು ಮೂಲರಾಮನ ಪ್ರೇರಣೆ. ಶುಭಂ ಭೂಯಾತ್. ನೋಡಪ್ಪ, ಇನ್ನೂ ನಿನಗೆ ಬಹಿಷ್ಕಾರವಿಲ್ಲ. ನಿನ್ನ ಮೇಲಿನ ಕಳಂಕ ಹೊರಟು ಹೋಯಿತು. ರಾಯರು ನಿನ್ನನ್ನು ಪುನೀತನನ್ನಾಗಿಸಿದ್ದಾರೆ. ಬಾಪ್ಪ. ಗುರುಗಳೇ, ಸತ್ಕೀರ್ತಿ ಪ್ರಾಪ್ತಿರಸ್ತು. ಈ ಜಗತ್ತಿನ ಜೀವರಾಶಿಗಳಲ್ಲಿ ಪ್ರತಿ ಜೀವಿಗೂ ಬದುಕುವ ಹಕ್ಕಿದೆ. ಯಾವ ಪ್ರಾಣಿಯೂ ಯಾರಿಗೂ ಅನಗತ್ಯವಾಗಿ ತೊಂದರೆ ಕೊಡುವುದಿಲ್ಲ. ಪ್ರಾಣಿ ಪಕ್ಷಿಗಳಿಲ್ಲದೆ ಈ ಪರಿಸರವಿಲ್ಲ. ಈ ಪರಿಸರ ಉಳಿದರೆ ಮಾತ್ರ ಮನುಷ್ಯ ಉಳಿಯುತ್ತಾನೆ. ನಮ್ಮಿಂದ ಪರಿಸರವಲ್ಲ, ಪರಿಸರದಿಂದ ನಾವು. ಶ್ರೀ ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ.